ನಂಜುಂಡಿಯವರ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್, ಮಲ್ಲೇಶ್ವರಂ ಬಿಬಿಜಿ ರಸ್ತೆ, ಜಾಲಹಳ್ಳಿ ಕ್ರಾಸ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನಾಡ ಕಣ್ಮಣಿಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುಳಾ ಮಾಸ್ತಿಕಟ್ಟೆ. ಬ್ರಿಟಿಷರ ದಬ್ಬಾಳಿಕೆಯಲ್ಲಿ ನಾಶಗೊಂಡಿದ್ದ ಹಿಂದುಳಿದ ಗ್ರಾಮ ಹಾರಕೂಡ. ಈ ಗ್ರಾಮದ ಹಿಂದಿನ ಹೆಸರು ಬಬ್ಬಾನಗರಿ. ಬಬ್ಬಾನಗರಿಗೆ ಹಾರಕೂಡ ಎಂಬ ಹೆಸರು ಬಂದಿದ್ದೇ ಒಂದು ಸ್ವಾರಸ್ಯ. ಒಬ್ಬ ಜಮೀನ್ದಾರ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತನ ಮೇಲೆ ಅನುಮಾನ ವ್ಯಕ್ತಪಡಿಸುತ್ತಾನೆ. ಬೇಳೆಕಾಳುಗಳನ್ನು ಕದ್ದು ಮುಚ್ಚಿಟ್ಟಿದ್ದೀಯ ಎಂದು ಆರೋಪಿಸುತ್ತಾನೆ. ಅಲ್ಲವೆಂದು ವಿರೋಧಿಸುವ ರೈತ ಸಾಕ್ಷಿಯಾಗಿ ಒಂದು ಮರ ಹಾಗೂ ಬಂಡೆಯನ್ನು ಕರೆತರುವುದಾಗಿ ಹೇಳುತ್ತಾನೆ. ರೈತನ ಕೋರಿಕೆಗೆ ಒಪ್ಪುವ ಮರ ಹಾಗೂ ಬಂಡೆ ಹಿಂದಿರುಗಿ ನೋಡಿದರೆ ಅಲ್ಲೇ ನಿಲ್ಲುವುದಾಗಿ ಷರತ್ತು ವಿಧಿಸಿ ಬರಲು ಒಪ್ಪುತ್ತವೆ. ಗ್ರಾಮದ ಬಳಿ ಬಂದಾಗ ರೈತ ಹಿಂದಿರುಗುತ್ತಾನೆ. ಅವು ಅಲ್ಲೇ ನಿಲ್ಲುತ್ತವೆ. ಇದನ್ನು ಕಂಡ ಜಮೀನ್ದಾರ ಕ್ಷಮೆ ಕೋರುತ್ತಾನೆ. ಆ ಮರವನ್ನು ಸಾಕ್ಷಿ ಮರವೆಂದು ಕರೆಯುತ್ತಾರೆ. ಹಾರಕ್ಕೆ ಅಂದರೆ ನ್ಯಾಯ ಒದಗಿಸುವ ಸ್ಥಳ, ಹಾರಕ್ಕೆ ಕೊಡ ಎಂದಾಗಿ ನಂತರ ಹಾರಕೂಡ ಎಂದಾಗಿದೆ. ಈ ಹಳ್ಳಿ ಚಿಕ್ಕದಾಗಿರುವುದರಿಂದ ಇದಕ್ಕೆ ಒಂದು ಇತಿಹಾಸ ಇದೆ. ಇಲ್ಲಿ ಹಾರಕ ಮತ್ತು ಒಂದು ಬೆಳೆದ ಒಬ್ಬ ರೈತನ ಕಥೆಯಿಂದಾಗಿ ಈ ಬಬ್ಬಾನಗರ್ ಎಂದು ಹೆಸರಿರುವ, ಈ ಬ್ರಿಟಿಷರ ಕಾಲದಲ್ಲಿ ಬಬ್ಬಾನಗರ್ ಎಂದು ಹೆಸರಿದ್ದ ಈ ಊರು ಈ ಹಾರ್ಕಿನ ಕಥೆಯಲ್ಲಿ ಬೆಳೆದು ಇದನ್ನು ಹರನು ಕೂಡುವ ಹಾರಕೂಡ ಎಂದು ಈ ರೀತಿಯಾಗಿ ಇದು ಬೆಳೀತಾ ಇದೆ, ಪ್ರಸಿದ್ಧ ಬರ್ತಾ ಇದೆ. ಈ ಮಠವು ರಂಭಾಪುರಿ ಮಠದ ಒಂದು ಶಾಖಾ ಮಠ. ಇಂದು ಮಠವನ್ನ ಸಮಾಜಮುಖಿಯಾಗಿ ಕೊಂಡೊಯ್ತಾ ಇರೋ ಶ್ರೀಗಳು ನಡೆದಾಡುವ ದೇವರು ಎಂದೇ ಪ್ರಸಿದ್ಧಿ ಭಕ್ತ ವಲಯದಲ್ಲಿ. ಇವರ ಹೆಸರು ಷಡಾಕ್ಷರಿ ಬ್ರಹ್ಮ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು. ಇವರ ಚರಿತ್ರೆ ಎಷ್ಟು ಎತ್ತರವಿದೆಯೋ ಅದಕ್ಕಿಂತಲೂ ಎತ್ತರ ಇವರ ಸಚ್ಚಾರಿತ್ರ್ಯ. ವ್ಯಕ್ತಿ ಬದುಕಿಗಿಂತ ಬದುಕಿನಲ್ಲಿ ಮಾಡಿದ ಸಾಧನೆ ಮುಖ್ಯವಾಗುತ್ತದೆ. ಹಾಗೆ ಸುಕ್ಷೇತ್ರ ಹಾರಕೂಡ ಬೃಹನ್ಮಠದ ಸಾರಥ್ಯ ವಹಿಸಿದ ಶ್ರೀಗಳು ಅದನ್ನು ಭಕ್ತರ ಬಳಿ ಕೊಂಡೊಯ್ಯುವಲ್ಲಿ ಸಫಲರಾಗಿದ್ದಾರೆ. ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ವೈಚಾರಿಕತೆ, ವಿಚಾರವಂತಿಕೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಮೂಢನಂಬಿಕೆಗಳನ್ನು ದೂರವಿರಿಸಿದ್ದಾರೆ. ಸಾಂಸ್ಕೃತಿಕ ವಿಚಾರಗಳು, ಸಂಗೀತ, ಶಿಕ್ಷಣ, ಸಾಹಿತ್ಯಕ್ಕೆ ಮಹತ್ವ ಇಲ್ಲಿದೆ. ಹಾರಕೂಡ ಅಂದ್ರೆ ಹರನು ಕೂಡುವ ತಾಣ ಅಂತ ಕೂಡ ಕರೀತಾರೆ. ಈ ಪೀಠದ ಅಧಿಪತ್ಯ ವಹಿಸುವ ಮುನ್ನವೇ ಅನುಭವ ಹೊಂದಿದವರಾಗಿದ್ದಾರೆ ಸಣ್ಣ ವಯಸ್ಸಿನಲ್ಲೇ ದೀಕ್ಷೆ ಪಡೆದಿರುವ ಶ್ರೀಗಳು. 1963ರಲ್ಲಿ ಜನಿಸಿರುವಂತಹ ನಾವು 69ರಲ್ಲಿ ಕೇವಲ 6 ವರ್ಷ ವಯಸ್ಸು. ತಮ್ಮ 6ನೇ ವಯಸ್ಸಿನಲ್ಲೇ ದೀಕ್ಷೆ ಪಡೆದ ಶ್ರೀಗಳು ಶರಣರ ಶಾಲೆಯಲ್ಲಿ ಪ್ರಾಥಮಿಕ ತರಗತಿಗಳನ್ನ ಮುಗಿಸಿ ಕಲಬುರಗಿ ಪೀಠದ ಶರಣರ ಪ್ರೌಢಶಾಲೆಯನ್ನ 1976ರಿಂದ 79ರ ಸಾಲಿನಲ್ಲಿ ಪೂರೈಸಿದರು. 1976ನೇ ಇಸವಿಯವರೆಗೆ ಈ ಪುಟ್ಟ ಗ್ರಾಮ ಆಗಿರ್ತಕ್ಕಂಥ ಇದೇ ಒಂದು ಹಾರಕೂಡದ ಶಾಲೆಯಲ್ಲಿಯೇ ನಾವು 7ನೇ ವರ್ಗದವರೆಗೆ ಅಭ್ಯಾಸ ಮಾಡಿ ಮುಂದೆ 8ನೇ ವರ್ಗದ ಸಲುವಾಗಿ ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ ಶ್ರೀ ಶರಣಬಸವೇಶ್ವರ ಪ್ರೌಢಶಾಲೆಯಲ್ಲಿ 1976ನೇ ಇಸವಿಯಲ್ಲಿ 8ನೇ ಕ್ಲಾಸಿಗೆ ಅವತ್ತು ಪ್ರವೇಶವನ್ನು ಪಡೆದುಕೊಂಡು ಅಲ್ಲಿ 76ರಿಂದ 79ನೇ ಇಸವಿಯವರೆಗೆ ಕಲಬುರಗಿಯ ಶರಣಬಸವೇಶ್ವರರ ಮಹಾದಾಸೋಹ ಪೀಠದಲ್ಲಿ ಅಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಪದವಿ ಪೂರ್ವ ಹಾಗೂ ಕಲಾ ವಿಭಾಗದಲ್ಲಿ ಪದವಿಯನ್ನ 1984ರಲ್ಲಿ ಪಡೆದು ಕರ್ನಾಟಕ ವಿಶ್ವವಿದ್ಯಾಲಯದಿಂದ 1986ರಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. 1980ನೇ ಇಸವಿಯಲ್ಲಿ ಪಿಯುಸಿ ಪ್ರಥಮ ವರ್ಗದಲ್ಲಿ ಹುಬ್ಬಳ್ಳಿಯ ಶ್ರೀ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಪಿಯುಸಿಯಿಂದ BA ವರೆಗೆಲ್ಲ ಅಭ್ಯಾಸ ಮಾಡಿ
ಆಧ್ಯಾತ್ಮಿಕ ಅಭ್ಯಾಸವನ್ನ ಅದೇ ರೀತಿಯಾಗಿ ಹುಬ್ಬಳ್ಳಿ 3000 ಮಠದಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡಿ ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ 1986ನೇ ಇಸ್ವಿಯಲ್ಲಿ MA ಸ್ನಾತಕೋತ್ತರ ಪದವಿ ಕನ್ನಡ ವಿಭಾಗದಲ್ಲಿ ಅಭ್ಯಾಸವನ್ನು ಮಾಡಿ ಕನ್ನಡ ಭಾಷೆಯಲ್ಲಿ ಅಭ್ಯಾಸವನ್ನು ಮಾಡಿ MA ಪದವಿಯನ್ನು ಪಡೆದುಕೊಂಡು ಪೂರ್ವಾಶ್ರಮವನ್ನ ದಿಟ್ಟಿಸಿದ್ರೆ ಒಂದು ಬಡ ಕುಟುಂಬ, ತಂದೆ ತಾಯಿಗೆ ಕಿರಿಯ ಪುತ್ರ, ಸಹೋದರ ಸಹೋದರಿಯರು ಇದ್ದಾರೆ. ಹಿರಿಯರು ಕರೆದದ್ದು ರೇವಣಸಿದ್ದಯ್ಯ. ಇವರ ತಂದೆಗೆ ಮಠದ ನಂಟು ಬಹಳ ಹಿಂದಿನದ್ದು. ಹಿರಿಯ ಸ್ವಾಮಿಗಳಾಗಿದ್ದ ಷಡಾಕ್ಷರಿ ಬ್ರಹ್ಮ ಶ್ರೀ ಚನ್ನಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಸೇವೆ ಸಲ್ಲಿಸ್ತಾ ಸಂಸಾರ ತೂಗಿಸ್ತಾ ಇದ್ರು ಶ್ರೀಗಳ ತಂದೆ ಕರಿಬಸವಯ್ಯನವರು. ಹಿಂದೆ ಸುಕ್ಷೇತ್ರ ಹಾಲಕೂಡ ಗ್ರಾಮ ಪೀಠದ ಶ್ರೀ ಚನ್ನಬಸವ ಶಿವಯೋಗಿಗಳು ಅಧಿಪತ್ಯವನ್ನ ವಹಿಸಿದರು. ಅಂದಿನಿಂದಲೂ ಇಂದಿನ ಶ್ರೀಗಳವರ ತಂದೆ ಕರಿಬಸವಯ್ಯನವರು ಪೀಠದ ಸೇವೆ ಮಾಡುತ್ತಾ ಸಂಸಾರವನ್ನು ರೂಪಿಸುತ್ತಿದ್ದರು. ಶ್ರೀ ಹಾಗೂ ಶ್ರೀಮತಿ ಕರಿಬಸವಯ್ಯನವರಿಗೆ ಕಿರಿಯ ಪುತ್ರರಾಗಿ ಜನಿಸಿದ ಇವರಿಗೆ ಸಹೋದರರು ಹಾಗೂ ಸಹೋದರಿಯರು ಇದ್ದಾರೆ. ಪೂರ್ವಾಶ್ರಮದಲ್ಲಿ ಇವರಿಗೆ ಹೆತ್ತವರು ಇಟ್ಟ ಹೆಸರು ರೇವಣಸಿದ್ದಯ್ಯ. ಸುಕ್ಷೇತ್ರ ಹಾಲಕೂಡ ಗ್ರಾಮಕ್ಕೆ 70 ವರ್ಷಗಳ ಪೂರ್ವದಲ್ಲಿ ಈ ಗ್ರಾಮಕ್ಕೆ ಬಂದು ತಮ್ಮೆಲ್ಲ ಸಂಸಾರದ ಒಂದು ಕಾರ್ಯದ ಜೊತೆಗೆ ಚನ್ನಬಸವ ಶಿವಯೋಗಿಗಳವರ ಸೇವೆಯನ್ನ ಮಾಡಬೇಕು ಎನ್ನುವಂತಹ ಸದುದ್ದೇಶವನ್ನಿಟ್ಟುಕೊಂಡು ಶ್ರೀಗಳ ಜೊತೆಯಲ್ಲಿಯೇ ಸುಮಾರು ನಮ್ಮ ಪೂಜ್ಯ ತಂದೆಯವರು 25 ವರ್ಷಗಳ ಪರ್ಯಂತರವಾಗಿ ನಮ್ಮ ಪೂಜ್ಯ ಕರಿಬಸವಯ್ಯ ಸ್ವಾಮೀಜಿಯವರು ಲಿಂಗೈಕ್ಯ ಪವಾಡ ಕೋಶ ಚನ್ನಬಸವ ಶಿವಯೋಗಿಗಳವರ ಸೇವೆಯನ್ನ ಮಾಡಿದ್ದಾರೆ. ಅವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ನಮ್ಮ ಮಾತೃ ಸ್ವರೂಪಗಳಾಗಿರುವಂತಹ ನಮ್ಮ ಮಾತೃ ತಾಯಿಯವರಾಗಿರುವಂತಹ ಶ್ರೀಮತಿ ಸುಭದ್ರಾಬಾಯಿ ತಾಯಿಯವರು ಅವರ ಜೊತೆಯಲ್ಲಿದ್ದು ಇಲ್ಲಿ ಅನ್ನದಾಸೋಹ ಜ್ಞಾನದಾಸೋಹ ಕಾರ್ಯವನ್ನ ಪೂಜ್ಯರ ಜೊತೆಯಲ್ಲಿದ್ದುಕೊಂಡು ನಡೆಸಿಕೊಂಡು ಬಂದಿದ್ದಾರೆ. ಬಾಲ್ಯದಲ್ಲಿ ಕಾಲಿಧಾರಿಯಾಗಿ ವಿದ್ಯಾಭ್ಯಾಸ ಮಾಡಿದರು. ಆಗ ಇವರಿಗೆ ಸಹಪಾಠಿಗಳು ತೋರಿಸುತ್ತಿದ್ದ ಗೌರವವನ್ನ ಇಂದಿಗೂ ನೆನೆಯುತ್ತಾರೆ. ಶಾಲಾ ದಿವಸಗಳಲ್ಲಿ ಕನ್ನಡ ಆಶುಭಾಷಣ ಸ್ಪರ್ಧೆಯಲ್ಲಿ ಯಾವಾಗಲೂ ಪ್ರಥಮ ಸ್ಥಾನ ಬಿಟ್ಟುಕೊಡುತ್ತಿರಲಿಲ್ಲ ಎನ್ನುತ್ತಾರೆ. ಸ್ನಾತಕೋತ್ತರ ಪದವಿ ಓದುವ ಸಮಯದಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ ಕಾರ್ಯ ನಿರ್ವಹಿಸಿದ್ದಾರೆ. MA ಓದ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಅಭ್ಯಾಸ ಮಾಡುವಂತ ಸಂದರ್ಭದಲ್ಲಿ 3000 ಮಠದಿಂದ ಸಾಧಕರಂದ್ರೆ ಬಲಿದೇವರಾಗಿ ನಾವು ಹೋಗ್ತಾ ಇದ್ದೆವು. ಆ ಸಂದರ್ಭದಲ್ಲಿ ಒಂದು ಬಿಳಿ ಲುಂಗಿ, ಒಂದು ಕಾವಿ ಅಂಗಿ ಮೈ ಮೇಲೆ ಒಂದು ತಾಯಿಯನ್ನು ಹಾಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳ ಬಹಳ ಒಂದು ಭಕ್ತಿ, ಬಹಳ ಪ್ರೀತಿ ನನ್ನ ಎಲ್ಲಾ ವಿದ್ಯಾರ್ಥಿ ಕೂಡ್ಕೊಂಡು ಇನ್ನೂ ಅನೇಕ ಅನುಭವಗಳೆಲ್ಲ ವಿದ್ಯಾರ್ಥಿ ಕೂಡ್ಕೊಂಡು ನೀವೇ ಕರ್ನಾಟಕ ಸಂಘದ ಕಾರ್ಯದರ್ಶಿ ಆಗ್ಬೇಕಂತ ತಿಳ್ಕೊಂಡು ಆ ಕರ್ನಾಟಕ ಸಂಘದ ಕಾರ್ಯದರ್ಶಿಯನ್ನಾಗಿ ಮಾಡುದು. ತಮಗೆ ಸಹಾಯ ಮಾಡಿದವರನ್ನ ಯಾವಾಗಲೂ ನೆನೆಯುತ್ತಾರೆ. ಮೂಜಗಂ ಅಂದ್ರೆ ಡಾಕ್ಟರ್ 3000 ಮಠದ ಜಗದ್ಗುರು ಗಂಗಾಧರ ರಾಜಯೋಗಿ ಅಂತ ಮಹಾಸ್ವಾಮಿ. ಅವರ ಒಂದು ಮಠದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೇನಾದ್ರೂ ಸ್ವಲ್ಪ ಆರಾಮಿರದೇ ಇದ್ದಾಗ, ನಮ್ಗೆ ತ್ರಾಸ ಆದಾಗ, ನೋವಾದಾಗ 3000 ಮಠದ ಜಗದ್ಗುರುಗಳವರು ಸ್ವತಃ ಬಂದು ನಮ್ಗ ತಮ್ಮ ಸ್ವಂತ ಹಸ್ತದಿಂದ ಅವ್ರ ಊಟ ನೀಡಿ ಅವ್ರ ಕೈಯಿಂದ ನಮಗೆ ಹಾಲು ಕುಡಿಸಿ ಕರುಣಾಮೂರ್ತಿಗಳು ತಾಯಿಯ ಹೃದಯ ನಾವು ಎಲ್ಲಾದ್ರೂ ಕಂಡಿದ್ರ ಅದು ಹುಬ್ಬಳ್ಳಿಯ 3000 ಮಠದ ಜಗದ್ಗುರುಗಳ ಹೃದಯದಲ್ಲಿ ನಾವು ಕಂಡಿದ್ದೀವಿ. ತಮ್ಮ ಶಾಲಾ ದಿನಗಳಲ್ಲಿ ನಡೆದ ಸಂದರ್ಭಗಳನ್ನ ಅಥವಾ ಪ್ರಸಂಗಗಳಲ್ಲಿ ಕೆಲವನ್ನ ಹಂಚಿಕೊಂಡಿದ್ದು ಹೀಗೆ. 1976ನೇ ಇಸ್ವಿಯಲ್ಲಿ 7ನೇ ಕ್ಲಾಸಿನಲ್ಲಿ ನಾವು ಓದುವಾಗ ಒಂದು ಸಲ ಹೀಗೆ ಕ್ರಿಕೆಟ್ ಆಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆನಂದರಾವ್ ಜಳಕೆಯವರು, JS ಮಲಿಕ್ ಪಾಟೀಲ್ ನಾವೆಲ್ಲ ಕೂತ್ಕೊಂಡು ಆಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆನಂದರಾವ್ ಜಳಕೆ ಬಾಲ್ ಹಾಕ್ತಾ ಇದ್ರು. ಆ ಬಾಲ್ ಜೋರಾಗಿ ಹೊಡೆಯುವಂತ ಸಂದರ್ಭದಲ್ಲಿ ಬಾಲಿಗೆ ಹೊಡಿಬೇಕಲ್ಲ ನಾವು, ಅದು ನೇರವಾಗಿ ಬಡಿಗೆ ತೆಗೆದುಕೊಂಡು ಬಿಟ್ಟಾಗ ನೇರವಾಗಿ ಬಾಲಿಗೆ ಹತ್ತಲಾರದೆ ಅದು ಬಡಿಗೆ ನೇರವಾಗಿ ಅವ್ರ ಗಲ್ಲಕ್ಕೆ ಬೆಳೆದ್ಬಿಟ್ಟು ಧಾರಾಕಾರ ರಕ್ತ ಹಿಡ್ಲಿಕ್ಕೆ ಶುರು ಆಯ್ತು. ಅಷ್ಟಾದ್ರೂ ಕೂಡ ಅವರ ತಂದೆಯವರು ಗ್ರಾಮಸ್ಥರೆಲ್ಲರೂ ಕೂಡ್ಕೊಂಡು ಇವರು 10 ಪೆಟ್ಟಾಯ್ತು ರಕ್ತ ಬಂತು ತಿಳ್ಕೊಂಡು ಯಾರು ಅನ್ನಿಲ್ಲ. ಚಿಕ್ಕ ಮಕ್ಕಳು ಆಡ್ತಕ್ಕಂಥ ರೀತಿ ಏನು ಸಣ್ಣ ವಯಸ್ಸಿನಲ್ಲಿ ಆಡ್ಯಾರ, ಏನಾದ್ರು ನಮ್ಮ ಮನಸ್ಸಿಗೆ ಹಚ್ಕೋಬಾರ್ದು ಅಂತ ತಿಳ್ಕೊಂಡು ಬಹಳ ಅಷ್ಟೊಂದು ಪೆಟ್ಟು ಬಿದ್ದನ್ನು ಕೂಡ ಇಂದಿಗೂ ಕೂಡ ನಮ್ಮ ಜೀವನ ಉಸಿರಾಗಿ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಅಷ್ಟೇ ಅಲ್ಲ ನಾವು ಪೀಠಾಧಿಪತಿ ಆದ್ರೂ ಕೂಡ ಕೃಷ್ಣ ಸುಧಾಮನಂತೆ ಈಗಲೂ ಕೂಡ ಅವರೆಲ್ಲರ ಜೊತೆಯಲ್ಲಿ ನಾವು ಬಹಳ ಆತ್ಮೀಯತೆಯಿಂದ ಬಹಳ ಸೌಹಾರ್ದ ನಡ್ಕೊಂಡಿರ್ತಾ ಇದ್ದೇವೆ.
ಶ್ರೀಗಳಿಗೆ ಮಠದ ಒಡನಾಟ ಹಾಗೂ ಹಿರಿಯ ಶ್ರೀಗಳ ಕೃಪೆ ದೊರೆತ ಬಗ್ಗೆ ತಿಳಿಯೋಣ ಸಣ್ಣ ವಿರಾಮದ ನಂತರ. Maxworth Realty presents premium residential layouts under wide open skies amidst the lush green